ಯಾಕಮ್ಮ ಇಷ್ಟು ಲೇಟ್ ಆಯ್ತು ಇವತ್ತು? ಏನಿಲ್ಲ ಅಮ್ಮವ್ರೆ, ಒಂದು ಮನೆ ಕೆಲಸ ಸಿಕ್ತು, ಆ ಕೆಲಸ ಮುಗಿಸಿ ಇವಾಗ ಬಂದೆ. ಎಷ್ಟು ಮನೆ ಕೆಲಸ ಮಾಡ್ತಾ ಇದೀಯಾ? ಇವಾಗ ಯಾವುದೋ ಒಂದು ವಸ್ತು ಸಿಕ್ತು ಮೇಡಮ್ ಅವರೇ, ಬೇಗ ಮುಗಿಸ್ಕೊಡ್ತೀನಿ ನಾನು. ಸರಿನಮ್ಮ. ಏನು ಟಿಫನ್ ಮಾಡಿದೆ? ಇನ್ನೂ ಇಲ್ಲ ಅಮ್ಮವ್ರೆ, ಕೆಲಸ ಮುಗಿಸಿ ಮನೆಗೆ ಹೋಗ್ತೀನಿ ಬನ್ನಿ. ಅಯ್ಯೋ ತಿನ್ಬೇಕಲ್ವಾ, ಸುಸ್ತಾಗಲ್ವಾ? ಸರಿ ಹೋಗ್ಲಿ, ಕಾಫಿನಾದರೂ ಕೊಡ್ತೀನಿ, ಕುತ್ಕೋಬಾರಮ್ಮ. ಸರಿ. ತಗೊಳಮ್ಮ, ಕುತ್ಕೊಂಡು ಕಾಫಿ ಕುಡಿದು ಆಮೇಲೆ ಕೆಲಸ ಮಾಡಿ. ಸರಿ ಅಮ್ಮ. ಅಲ್ಲಮ್ಮ, ಒಂದು 2 ಮನೆ ಕೆಲಸ ಮಾಡ್ಕೊಂಡ್ರೆ ಸಾಕಲ್ವಾ? ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡು ಮಾಡೋ ಅಂಥದ್ದೇನು? ನಮ್ಮಂಥ ಬಡವ್ರಿಗೆ 2 ಮನೆ ಕೆಲಸ ಇಲ್ಲ ಸಾಕಾಗಲ್ಲ ಅಮ್ಮವ್ರೆ. ನನ್ನ ತಂಗಿನ ನಾನು ಅಂದ್ಕೊಂಡಿರೋ ಥರ ಓದಿಸ್ಬೇಕು ಅಂದರೆ ನಾನು ಕಷ್ಟ ಬೀಳಲೇಬೇಕು. ಏನು ಬೇಜಾರಿಲ್ಲ ಬಿಡಿ, ನನಗೇನು ತೊಂದರೆ ಏನಿಲ್ಲ, ಮಾಡ್ತೀನಿ ಅಮ್ಮವ್ರೆ ನಾನು. ಸರಿ ಸರಿ, ನಿಧಾನ ಕುಡಿಯಮ್ಮ, ಬಿಸಿ ಇದೆ. ಇವತ್ತು ನಿನ್ನ ಕೆಲಸಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ನನಗೂ ಆಫೀಸ್ ರಜಾ ಇದೆ, ನನಗೂ ಬೇಜಾರಾಗುತ್ತೆ. ನಿನ್ಗೆ ಸ್ವಲ್ಪ ನಾನು ಹೆಲ್ಪ್ ಮಾಡ್ತೀನಿ, ಓಕೆನಾ? ಸರಿ ಅಮ್ಮವ್ರೆ, ಥ್ಯಾಂಕ್ ಯು ಅಮ್ಮವ್ರೆ. ಈಗಿನ ಕಾಲದಲ್ಲಿ ಮನೆ ಕೆಲಸದವ್ರನ್ನ ಚೀಪಾಗಿ ನೋಡೋ ಮಧ್ಯ ನೀವು ನಿಮ್ಮನೆಯವ್ರ ಥರ ಟ್ರೀಟ್ ಮಾಡ್ತೀರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ ಅಮ್ಮವ್ರೆ. ಪರವಾಗಿಲ್ಲ ಅಮ್ಮ, ಅದರಲ್ಲೇನಿದೆ. ನೀನು ನಮ್ಮನೆ ಕೆಲಸ ಮಾಡ್ತೀಯಾ, ನಾನು ಹೋಗಿ ಬೇರೆ ಕಡೆ ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಎಲ್ಲನೂ ಒಂದೇ ಅಲ್ವಾ? ಜೀವನನೇ ಇಷ್ಟು ಅಮ್ಮ.